जय भीम, जय भारत। जय बोलो भारत माता की साउंड सरियाಗಿ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನು 2.5 ವರ್ಷಗಳಿಂದ ತನ್ನ ಬಜೆಟ್ನಲ್ಲಿ ಮೀಸಲಿಟ್ಟಂತೆ ಎಸ್ಸಿಪಿ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಆ ಯೋಜನೆಗಳಿಗೆ ವರ್ಗಾವಣೆಯನ್ನು ಮಾಡಿ ಅನೇಕ ದಲಿತರಿಗೆ ಮೀಸಲಿಟ್ಟಂಥ ಯೋಜನೆಗಳನ್ನು ಅನೇಕ ನಿಗಮಗಳಿಗೆ ದಲಿತರ ನಿಗಮಗಳಿಗೆ ಹಣ ಬಿಡುಗಡೆ ಮಾಡಬೇಕಿರ್ತಕ್ಕಂಥ ಹಣವನ್ನು ಬಿಡುಗಡೆಯನ್ನು ಮಾಡದೆ ನೇರವಾಗಿ ದಲಿತರ ಅಭಿವೃದ್ಧಿಗೆ ವಂಚನೆ ಮಾಡ್ತಾ ಇರ್ತಕ್ಕಂಥ ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯನವರ ಧೋರಣೆ ವಿರುದ್ಧ ಕರ್ನಾಟಕದ ರಾಜ್ಯದಾದ್ಯಂತ ಭಾರತೀಯ ಜನತಾ ಪಕ್ಷವನ್ನು ಒಳಗೊಂಡಂತೆ ಯಾವ ಕಾಂಗ್ರೆಸ್ ಸರ್ಕಾರವನ್ನು ಸಿದ್ದರಾಮಯ್ಯನವರನ್ನು ಬೆಂಬಲಿಸಿತ್ತು ಆ ಬೆಂಬಲಿಸಿ ಅನೇಕ ದಲಿತ ಸಂಘಟನೆಗಳು ಇವತ್ತು ಸಿದ್ದರಾಮಯ್ಯನವರ ಆಡಳಿತವನ್ನು ಅರ್ಥ ಮಾಡಿಕೊಂಡು ದಲಿತ ವಿರೋಧಿ ನೀತಿಯನ್ನು ವಿರೋಧಿಸಿ ರಾಜ್ಯದಾದ್ಯಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ಹಿಂದೆ ನಮ್ಮ ರಾಜ್ಯದ ವಿರೋಧ ಪಕ್ಷದ ನಾಯಕರಾಗಿದ್ದ ಸನ್ಮಾನ್ಯ ಛಲವಾದಿ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ಈ ರಾಜ್ಯದ ಅನೇಕ ದಲಿತರ ಒಂದಿಗೆ ಮತ್ತು ಮಾಜಿ ಶಾಸಕರು ಹಾಲಿ ಶಾಸಕರು ಮಂತ್ರಿಗಳ ಜೊತೆಯಲ್ಲಿ ದುಂಡು ಮೇಜಿನ ಸಭೆಯಾಗಿ ಚರ್ಚೆ ಆಗಿತ್ತು. ಅದೇ ರೀತಿ ಇವತ್ತು ಕೋಲಾರದಲ್ಲಿ ಈ ಭಾಗದ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿದ್ದಂಥ ಈ ಭಾಗದ ಮಾಜಿ ಲೋಕಸಭಾ ಸದಸ್ಯರಾಗಿದ್ದಂಥ ಮುನ್ಸ್ವಾಮಿರವರು, ಮಾಜಿ ಶಾಸಕ ಸಂಪಂಗಿರವರು, ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ನಂದೀಶ್ ಅವರು, ಕಿಲ್ಮುನ್ಸ್ವಾಮಿನವರು, ವೆಂಕಟಪ್ಪನವರು, ಭಾರತೀಯ ಜನತಾ ಪಕ್ಷದ ಮಾಜಿ ಅಧ್ಯಕ್ಷರುಗಳು, ಅನೇಕ ಸಂಘಟನೆಯ ಅಧ್ಯಕ್ಷರುಗಳು ಇವತ್ತು ಭಾಗವಹಿಸಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೀವಿ. ಈ ಪ್ರತಿಭಟನೆ ಮುಖಾಂತರ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒಂದು ಎಚ್ಚರಿಕೆಯನ್ನು ನೀಡಿದ್ದೀವಿ. ತಾವು 7ನೇ ತಾರೀಕಿನ ಬಜೆಟನ್ನು ಮಂಡನೆ ಮಾಡ್ತೀರಾ, ಆ ಬಜೆಟಿನ ದಿನ ನೇರವಾಗಿ ಸದನದಲ್ಲಿ ದಲಿತರಿಗೆ ಮೀಸಲಿರ್ತಕ್ಕಂಥ ಹಣವನ್ನು ದುರುಪಯೋಗ ಮಾಡ್ಕೊಳ್ಳೋದಿಲ್ಲ ಮತ್ತು ಗ್ಯಾರಂಟಿಗಳಿಗೆ ಉಪಯೋಗ ಮಾಡೋದಿಲ್ಲ ಅಂತ ನೇರವಾಗಿ ಘೋಷಣೆ ಮಾಡಬೇಕು. ತಾವೇ 7D ಅನ್ನು ತೆಗಿತೀವಿ, ಯಾರಾದರೂ ದಲಿತರ SCP ಹಣವನ್ನು ದುರುಪಯೋಗ ಮಾಡಿಕೊಂಡ್ರೆ ಅಟ್ರಾಸಿಟಿ ಕೇಸ್ಗಳನ್ನು ಹಾಕ್ತೀವಿ, ಕ್ರಿಮಿನಲ್ ಕೇಸ್ ಹಾಕ್ತೀವಿ ತಾವು ಹೇಳಿದಂಥ ಮುಖ್ಯಮಂತ್ರಿಗಳು ತಾವೇ ಇದಕ್ಕೆ ಒತ್ತನ್ನು ಕೊಟ್ಟರೆ ಈ ರಾಜ್ಯದ ದಲಿತ ಸಂಘಟನೆಗಳು ಅನೇಕ ಕ್ರಾಂತಿಕಾರಿ ಸಂಘಟನೆ ತೀರ್ಮಾನ ಮಾಡಿದೆ. ಯಾವುದೇ ನಿಮ್ಮನ್ನೇ ಒಳಗೊಂಡಂತೆ ನಿಮ್ಮ ಇಲಾಖೆಯ ಮಂತ್ರಿಗಳು, ನಿಮ್ಮ ಇಲಾಖೆ ಅಧಿಕಾರಿಗಳು ಈ ಹಣವನ್ನ ದುರುಪಯೋಗ ಮಾಡಿಕೊಂಡ್ರೆ ನಿಮ್ಮ ಮೇಲೆ ಇಡೀ ರಾಜ್ಯಾದ್ಯಂತ ಅಟ್ರಾಸಿಟಿ ಕೇಸ್ಗಳನ್ನ ಆಗ್ಬೇಕಾಗ್ತದೆ. ಪ್ಲಾನಿಂಗ್ ಕಮಿಷನ್ಗೂ ದೂರು ಕೊಡಬೇಕಾಗ್ತದೆ. ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ತಾವೇನು 1994ರಲ್ಲಿ ಜನಸಂಖ್ಯೆ ಅನುಗುಣವಾಗಿ ಬಜೆಟ್ನಲ್ಲಿ ಜನಸಂಖ್ಯೆ ಅನುಗುಣವಾಗಿ ಹಣ ಬಿಡುಗಡೆ ಮಾಡಬೇಕು, ಬಜೆಟ್ ಅಲಾಕೇಶನ್ ಮಾಡ್ಬೇಕಂತೇಳಿ ಕೇಂದ್ರ ಸರ್ಕಾರ ಸೂಚನೆ ಮಾಡಿತ್ತು. ಅದನ್ನು ಪಾಲನೆ ಮಾಡದೇ ಇರ್ತಕ್ಕಂಥ ಸರ್ಕಾರಕ್ಕೆ ಅಪ್ರೂವಲ್ ಅನ್ನು ಕೊಡಬಹುದು. ಏನಿವತ್ತು ಸಾಲ ಮಾಡಿ ಕೋಟ್ಯಾಂತರ ರೂಪಾಯಿ ಸಾಲ ಮಾಡಿ ಸರ್ಕಾರ ನಡೆಸ್ತಾ ಇದ್ದ ಅದಕ್ಕೆ ಸಾಲವನ್ನು ನೀಡಬಹುದು ಅಂತೇಳಿ ಈ ಕೇಂದ್ರ ಸರ್ಕಾರಕ್ಕೆ ಮತ್ತು ಪ್ಲಾನಿಂಗ್ ಕಮಿಷನ್ಗೆ ವಿಶೇಷವಾಗಿ ನಾವು ದಲಿತರ ಹಣವನ್ನು ನಮಗೆ ನಮ್ಮ ಹಣ ನಮ್ಮ ಹಕ್ಕು ಈ ದಿಕ್ಕಿನಲ್ಲಿ ನ್ಯಾಯಾಲಯಗಳು ಹೋಗೋದಕ್ಕೆ ತೀರ್ಮಾನ ಮಾಡಿದೆ ಅಂತೇಳಿ ಈ ಮೂಲಕ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ.